Dear students, welcome to the video lecture of Language English class. In this video lecture, I shall give you a brief introduction about the poem Partition and the poet W.H. Auden. First, let us know briefly about the poet W.H. Auden. His full name was Winston Hugh Auden. He was born in York, England on February 21st, 1907. He was an Anglo-American poet, writer. He died in the year 1973 in Austria. He was a school and university teacher. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು W.H. ಆಡನ್ ಅವರು ಬರೆದಿರುವಂತಹ ಪಾರ್ಟಿಷನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ W.H. ಆಡನ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ಪೂರ್ಣ ಹೆಸರು ವೈನ್ಸ್ಟನ್ ಹಗ್ ಆಡನ್. ಇವರು ಇಂಗ್ಲೆಂಡ್ನಲ್ಲಿ ಜನಿಸ್ತಾರೆ. 1907ರಲ್ಲಿ ಜನಿಸ್ತಾರೆ. ಇವರು ಆಂಗ್ಲೋ ಅಮೇರಿಕನ್ ಕವಿ ಹಾಗೂ ಬರಹಗಾರ. ಇವರು ವೃತ್ತಿಯಲ್ಲಿ ಸ್ಕೂಲ್ ಮತ್ತು ಯೂನಿವರ್ಸಿಟಿಯಲ್ಲಿ ಟೀಚರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. Auden's traveling history witnessed many wars. He had witnessed a Sino-Japanese War, Spanish Civil War, whom he participated in the year 1937. And the war's experiences he reflected in his work like a journey to a war. And Auden moved to America in 1939 and became an American citizen in the year 1946. And he was called as one of the leading literary influencer of 20th century. At the earlier stage of his writing, W.H. Auden was influenced by the poetry of Thomas Hardy, Wordsworth, and T.S. Eliot. Auden's poetry divided into three periods: early works, middle period, and later works. He wrote more than 400 poems. Some of his famous works include In Memory of W.B. Yeats, The Unknown Citizen, The Age of Anxiety, which got Pulitzer Prize in the year 1947, and another famous poem is The Sea and the Mirror. He defines poetry as a clear expression of mixed feelings. Theme of his poetry: Auden's poetry was noted for its stylistic and technical achievement, its engagement with politics, morals, love and religion, and its variety in tone from form and content. Through his poetry, he conveys a silent message that we must love one another or die. ಸೊ ಆಡನ್ ಅವರ ಕಾವ್ಯವಸ್ತುವನ್ನು ಗಮನಿಸೋದಾದರೆ, ಇವರ ಕಾವ್ಯಗಳಲ್ಲಿ ಧರ್ಮ, ರಾಜಕೀಯ, ನೈತಿಕತೆ, ಪ್ರೀತಿ, ವಿಶ್ವಾಸ ಇವೆಲ್ಲವನ್ನು ಕೂಡ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಅವರು ತಮ್ಮ ಕಾವ್ಯದ ರೂಪದಲ್ಲಿ ಹೊರತಂದಿದ್ದಾರೆ. ಇವರ ಪೊಯೆಟ್ರಿ ಅಂದರೆ ಇವರ ಕವಿತೆಯಲ್ಲಿ ಅವರು ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ. ವಿ ಮಸ್ಟ್ ಲವ್ ಒನ್ ಅನದರ್ ಆರ್ ಡೈ ಅಂತ ಹೇಳಿ. ಅಂದರೆ ನಾವು ಪರಸ್ಪರ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು, ಇಲ್ಲಾಂದರೆ ಸಾಯಬೇಕು ಅಂತ ಹೇಳಿ ತಮ್ಮ ಪೊಯೆಟ್ರಿನಲ್ಲಿ ಒಂದು ಸೈಲೆಂಟ್ ಮೆಸೇಜನ್ನು ಅವರು ಕೊಡ್ತಾರೆ. ಲೆಟ್ಸ್ ನೋ ವಾಟ್ ದ ಪೋಯಮ್ ಈಸ್ ಅಬೌಟ್, ದಟ್ ಈಸ್ ಪಾರ್ಟಿಷನ್. Auden wrote this poem in the year 1966. ಆಡನ್ ಅವರು 1966ರಲ್ಲಿ ಒಂದು ಕವಿತೆಯನ್ನು ಬರೀತಾರೆ. ಅದು ಪಾರ್ಟಿಷನ್ ಅಂದರೆ ವಿಭಜನೆಯ ಬಗ್ಗೆ ಒಂದು ಕವಿತೆಯನ್ನು ಬರೀತಾರೆ. ದ ಪೋಯಮ್ ಸರ್ಕಾಸ್ಟಿಕಲಿ ಪ್ರೆಸೆಂಟ್ಸ್ ದ ಹೇಸ್ಟ್ ಆ್ಯಂಡ್ ಅನ್ಜಸ್ಟ್ ಸ್ಟ್ರಾಟಜಿ ಆಫ್ ಪಾರ್ಟಿಷನ್ ಆಫ್ ಬ್ರಿಟಿಷ್ ಇಂಡಿಯಾ ಇಂಟು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಈ ಕವಿತೆಯಲ್ಲಿ ಒಂದು ವ್ಯಂಗ್ಯವಾಗಿ ಅವರು ಒಂದು ವಿಡಂಬನೆಯನ್ನು ಮಾಡ್ತಾರೆ. ಸೊ ಈ ಕವಿತೆ ಅಖಂಡ ಭಾರತ ವಿಭಜನೆಯಾದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತ ಇಂಡಿಯಾ ಮತ್ತು ಪಾಕಿಸ್ತಾನವಾಗಿ ಎರಡು ರಾಷ್ಟ್ರಗಳಾಗಿ ವಿಭಜನೆಯಾಗುತ್ತೆ. ಆ ವಿಭಜನೆ ಯಾವ ರೀತಿ ನಡೀತು, ಯಾವ ರೀತಿ ಅದರ ಪ್ರೋಸೆಸ್ ಆಯಿತು ಅನ್ನೋದ್ರ ಬಗ್ಗೆ ಇವರು ಈ ಕವಿತೆಯಲ್ಲಿ ಬರೆದಿದ್ದಾರೆ. It satirizes Lord Cyril Ratcliffe, who came to India and decided the destiny of millions of people by drawing a line on the map and threw the whole subcontinent into turmoil. ಸೊ ಈ ಕವಿತೆಯಲ್ಲಿ ಭಾರತದ ಗಡಿರೇಖೆಯನ್ನು ನಿರ್ಧರಿಸುವುದಕ್ಕೆ ನೇಮಕವಾದಂಥ ಒಬ್ಬ ಬ್ರಿಟಿಷ್ ಬ್ಯಾರಿಸ್ಟರ್ ವ್ಯಕ್ತಿ
ಲಾರ್ಡ್ ಸಿರಿಲ್ ರಾಡ್ಕ್ಲಿಫ್ ಈ ವ್ಯಕ್ತಿಯ ಕ್ರಿಟಿಸೈಸ್ ಮಾಡಿ ಇವರು ಸೆಟರೈಸ್ ಮಾಡಿ ಬರೀತಾರೆ. Who came to India and decided the destiny of millions of people by drawing a line on the map and threw the whole subcontinent into turmoil. ರಾಡ್ಕ್ಲಿಫ್ ಅವರು ನಿರ್ಧರಿಸಿದಂತಹ ಗಡಿರೇಖೆ ಹೇಗೆ ಲಕ್ಷಾಂತರ ಗಡಿಭಾಗದ ಜನರ ಹಣೆಬರವನ್ನು ಬದಲಾಯಿಸಿತು, ಹಾಗೆ ಇತಿಹಾಸದಲ್ಲೇ ಭಾರತದ ವಿಭಜನೆ ಎಂತಹ ಘೋರ ಕೃತ್ಯಕ್ಕೆ ಸಾಕ್ಷಿಯಾಯಿತು ಎಂಬುದನ್ನು ಆಡನ್ ಅವರು ಈ ಕವಿತೆಯಲ್ಲಿ ವಿವರಿಸ್ತಾರೆ. The poem talks about two sovereign countries were created on 14th August 1947. ಈ ಕವಿತೆಯಲ್ಲಿ ನಾವು 1947ರಲ್ಲಿ ಅಖಂಡ ಭಾರತ 2 ರಾಷ್ಟ್ರಗಳಾಗಿ ವಿಭಜನೆ ಆಗಿರುವಂಥ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಹಾಗೆಯೇ ಅಂದರೆ 1947 ಆಗಸ್ಟ್ 14ರಂದು ಅಖಂಡ ಭಾರತ 2 ರಾಷ್ಟ್ರಗಳಾಗಿ ವಿಭಜನೆ ಆಗುತ್ತೆ. ಒಂದು ಬಹುಸಂಖ್ಯಾತ ಮುಸ್ಲಿಂ ರಾಷ್ಟ್ರವಾಗಿ ಪಾಕಿಸ್ತಾನ, ಹಾಗೆಯೇ ಬಹುಸಂಖ್ಯಾತ ಹಿಂದೂ ರಾಷ್ಟ್ರವಾಗಿ ಭಾರತ. ಹೀಗೆ 2 ರೀತಿಯಲ್ಲಿ ಧರ್ಮದ ಆಧಾರದ ಮೇಲೆ 2 ರಾಷ್ಟ್ರಗಳಾಗಿ ವಿಭಜನೆ ಆಗುತ್ತೆ. ಆಸ್ ಡ್ಯಾವನ್ಪೋರ್ಟ್ ಹೈನ್ಸ್ ಕಾಲ್ಸ್ ದ ಪೋಯಮ್ ಆಸ್ ಎಲಿಗೆಂಟ್, ಸ್ಪೇರ್, ಕಂಫರ್ಟ್ಲೆಸ್. ಒಬ್ಬ ವಿಮರ್ಶಕ ಆಡನ್ ಅವರು ಬರೆದಿರುವಂಥ ಈ ಕವಿತೆಯನ್ನು ವಿಮರ್ಶಿಸಿ ಹೇಳ್ತಾರೆ, ಇದು ಒಂದು ತುಂಬ ಉತ್ತಮವಾದಂತಹ ಕವಿತೆ, ಆದರೆ ಇದನ್ನು ಓದಬೇಕಾದ್ರೆ ತುಂಬ ಕಂಫರ್ಟ್ಲೆಸ್ ಫೀಲ್ ಆಗುತ್ತೆ ಅಂತ ಹೇಳಿ ಬರೀತಾರೆ. Though the poet never mentioned the name of the country and Radcliffe's name in the poem, one can easily identify that the country is India and the man is Radcliffe. ಆಡನ್ ಅವರ ಈ ಕವಿತೆಯಲ್ಲಿ ಎಲ್ಲಿಯೂ ಕೂಡ ಯಾವ ರಾಷ್ಟ್ರ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಹಾಗೆಯೇ ರಾಡ್ಕ್ಲಿಫ್ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ಬೈ ರೀಡಿಂಗ್ ದ ಪೋಮ್ we can easily identify that the country is India and the man is Radcliffe, who is responsible to draw the line between India and Pakistan. ಆಡನ್ ಅವರ ಈ ಕವಿತೆಯಲ್ಲಿ ರಾಷ್ಟ್ರಗಳು ಯಾವುದು ಅಂದರೆ ವಿಭಜನೆಯಾದಂಥ ರಾಷ್ಟ್ರಗಳು ಯಾವುದು, ಹಾಗೆಯೇ ಆ ವಿಭಜನೆ ಗಡಿರೇಖೆಯನ್ನು ನಿರ್ಧರಿಸಿದಂಥ ವ್ಯಕ್ತಿ ಯಾರು ಎನ್ನುವುದನ್ನು ಈ ಪೋಯಮ್ನಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ. ಆದರೂ ಕೂಡ ಈ ಪೋಯಮ್ನ ಓದಿದಾಗ ಸೊ ವಿ ಕ್ಯಾನ್ ಐಡೆಂಟಿಫೈ ದಟ್ ದ ಮ್ಯಾನ್ ಇಸ್ ರಾಡ್ಕ್ಲಿಫ್ ಆ್ಯಂಡ್ ದ ಕಂಟ್ರಿ ಇಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಟು ಸಮರೈಸ್ ದಿಸ್ ಕ್ಲಾಸ್, we can come across that W.H. Auden was one of the influential writer of 20th century. W.H. Auden ಅವರು 20ನೇ ಶತಮಾನದ ಒಬ್ಬ ಕವಿ. He has been admired for his unsurpassed virtuosity and ability to write poems in nearly every imaginable verse form ever since he published his collection poems in 1928. ಸೊ ಇವರು ಬರವಣಿಗೆಯನ್ನು ಶುರು ಮಾಡಿದಾಗಲಿಂದಲೂ ಕೂಡ ಇವರು ತಮ್ಮ ಕವಿತೆಗಳಲ್ಲಿ ಹೊಸ ಹೊಸ ಥೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿರೋದನ್ನು ನಾವು ಕಾಣಬಹುದಾಗಿದೆ. His poems frequently recounts literary or metaphorically a journey or quest, and his travels provided rich material for his verse. ಇವರು ಟ್ರಾವೆಲ್ ಹಿಸ್ಟ್ರಿ ಇವರಿಗೆ ಹೊಸ ಹೊಸ ಕವಿತೆಗಳನ್ನು ಬರೆಯೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳಿ ಹೇಳ್ಬೋದು. ದ ಪೋಮ್ ಪಾರ್ಟಿಷನ್ ಈಸ್ ಎ ಪೊಲಿಟಿಕಲ್ ಆ್ಯಂಡ್ ಹಿಸ್ಟಾರಿಕಲ್ ಪೋಯಮ್. ಸೊ ಇವರು ಬರೆದಿರುವಂಥ ಕವಿತೆ ಪಾರ್ಟಿಷನ್ ಅಂದರೆ ವಿಭಜನೆಗೆ ಸಂಬಂಧಪಟ್ಟಂತೆ ಬರೆದಿರುವಂಥ ಕವಿತೆ. ಇಟ್ ಈಸ್ ಅ ಪೊಲಿಟಿಕಲ್ ಆ್ಯಂಡ್ ಹಿಸ್ಟಾರಿಕಲ್ ಪೋಯಮ್ ಅಂತ ಹೇಳಿ ಕರಿಬೋದು. ಆಡನ್ ವಿತ್ ಇಸ್ ಆರ್ಟ್ ಆಫ್ ರೈಟಿಂಗ್ ಡಿಪಿಕ್ಟ್ಸ್ ದ ಮೆಥಡ್ ಆ್ಯಂಡ್ ಪ್ರೋಸೆಸ್ ಆಫ್ ಪಾರ್ಟಿಷನ್. ಸೊ ಈ ಕವಿತೆಯಲ್ಲಿ ಅವರು ಯಾವ ರೀತಿ ಭಾರತದ ವಿಭಜನೆ ತರಾತುರಿಯಲ್ಲಿ ನಡೀತು ಅನ್ನೋದ್ರ ಬಗ್ಗೆ ಈ ಕವಿತೆಯಲ್ಲಿ ಬರೆದಿದ್ದಾರೆ. ಅದಕ್ಕೆಲ್ಲ ಯಾರ್ಯಾರು ಕಾರಣಕರ್ತರಾದರು ಅನ್ನೋದು ಕೂಡ ಇವರು ಸೂಕ್ಷ್ಮವಾಗಿ ಈ ಕವಿತೆಯಲ್ಲಿ ಬರೆದಿದ್ದಾರೆ. So this is all about this video lecture. In the next video lecture, I shall explain the poem in detail. For further reference, you can visit these sites and get more information about the poet W.H. Auden and the poem Partition. Thank you.